ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಶ್ರೀನಿಧಿ ಕುಕಿಂಗ್ ಚಾನಲ್. ಇವತ್ತು ಕೇವಲ ಒಂದೇ ಒಂದು ಕಪ್ಪು ರವೆಯಿಂದ ಮಕ್ಕಳಿಗೆ ಸಂಜೆ ಟೈಮಲ್ಲಿ ತುಂಬಾ ಬೇಗ ಮಾಡಿಕೊಡ್ಬೋದಂತ ಸೂಪರ್ ಸ್ನ್ಯಾಕ್ಸ್, ಕ್ರಿಸ್ಪಿ ಸ್ನ್ಯಾಕ್ಸ್ನ ಮಾಡೋದು ಹೇಳ್ಕೊಡ್ತಾ ಇದ್ದೀನಿ. ಇದು ತುಂಬಾ ರುಚಿಯಾಗಿರುತ್ತೆ, ಹಾಗೆ ಆರೋಗ್ಯಕರ ಕೂಡ ಆಗಿರುತ್ತೆ. ಯಾಕೆಂದರೆ ನಾವು ರವೆನ ಉಪಯೋಗಿಸಿ, ಅಜ್ವೈನ್ನ ಉಪಯೋಗಿಸಿ ಮಾಡ್ತಾ ಇದ್ದೀವಿ. ಇದು ತುಂಬಾ ಟೇಸ್ಟ್ ಕೂಡ ಆಗಿರುತ್ತೆ. ಬೇರೆ ಬೇರೆ ಹೊರಗಡೆಯಿಂದ ತಂದಿರೋ ಫುಡ್ಡನ್ನೆಲ್ಲ ತಿಂದು ನಾವು ಆರೋಗ್ಯ ಹಾಳು ಮಾಡ್ಕೊಳ್ಳೋದ್ಕಿಂತ ಮನೇಲೇ ಈ ರೀತಿ ಬೇಗ ಮಾಡ್ಬೋದಾದಂಥ ತಿಂಡಿಗಳನ್ನು ಮಕ್ಕಳಿಗೆ ಕೊಟ್ಟರೆ ತುಂಬ ಚೆನ್ನಾಗಿರುತ್ತೆ. ಹಾಗೆ ಇದನ್ನು ದೊಡ್ಡವರು ಕೂಡ ತಿನ್ಬೋದು. ಮೊದಲಿಗೆ ಯಾರೆಲ್ಲ ನಮ್ಮ ಶ್ರೀನಿಧಿ ಕುಕಿಂಗ್ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೆಚ್ಚು ಹೆಚ್ಚು ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ, ರಿಲೇಟಿವ್ಸ್ಗೆ ಅಂತ ಕೇಳ್ಕೊತಾ ಈ ವಿಡಿಯೋನ ಶುರು ಮಾಡೋಣ. ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಇದು ಸಂಜೆ ಟೈಮಲ್ಲಿ ಕಾಫಿಗೆ ತುಂಬಾ ಟೇಸ್ಟಾಗಿರುತ್ತೆ. ಕಾಫಿ ಜೊತೆ ಇಲ್ಲಿ ಒಂದು ಬೌಲ್ಗೆ ನಾನು 1 ಕಪ್ಪಷ್ಟು ರವೆನ ಇಲ್ಲಿ ಮಿಕ್ಸಿಗೆ ಹಾಕ್ಕೊಂಡು ಪುಡಿ ಮಾಡ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ಳೋಣ. ಹಾಗೆ 1 ಬಟ್ಲಷ್ಟು ಕರಿಬೇವಿನ ಸೊಪ್ಪನ್ನು ಹಾಕ್ಕೊಳ್ಳೋಣ. ಹಾಗೆ ಒಂದು 3 ಟೇಬಲ್ ಸ್ಪೂನಷ್ಟು ಬಿಳಿ ಎಳ್ಳನ್ನು ಸೇರಿಸ್ಕೊತಾ ಇದ್ದೀನಿ. 1 ಟೇಬಲ್ ಸ್ಪೂನಷ್ಟು ಅಜ್ವೈನು, ಹಾಗೆ 1 ಟೇಬಲ್ ಸ್ಪೂನಷ್ಟು ಜೀರಿಗೆ. ಇಲ್ಲಿ ಚಿಲ್ಲಿ ಫ್ಲೇಕ್ಸ್ನ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಹಾಕೋತಾ ಇದ್ದೀನಿ. ಒಂದು 2 ಟೇಬಲ್ ಸ್ಪೂನಷ್ಟು. ಇದೆಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ತುಂಬಾ ನಾವು ರವೆ ಪೌಡರ್ನ ಮಾಡಿಟ್ಕೊಂಡ್ರೆ ಆಯಿತು, ಬೇಗ ಬೇಗ ರೆಡಿ ಮಾಡ್ಕೊಬಿಡ್ಬೋದು. ನಾವು ಇದೇ ಮೆಥಡಲ್ಲಿ ಅಕ್ಕಿ ಹಿಟ್ಟಿಂದನೂ ಕೂಡ ಮಾಡ್ಬೋದು, ಹಾಗೆಯೇ ಮೈದಾ ಹಿಟ್ಟಿಂದನೂ ಕೂಡ ಮಾಡ್ಬೋದು. ಇಲ್ಲಿ ಒಂದು ಬಾಣಲಿನ ಬಿಸಿಗಿಟ್ಟು 1 ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕೋತಾ ಇದ್ದೀನಿ. ನಂದಿನಿ ತುಪ್ಪ ನೀವು ಯಾವುದಾದ್ರೂ ಬಳಸ್ಬೋದು. ಹಾಗೆ 1-2 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು ಚೆನ್ನಾಗಿ ಬಿಸಿ ಮಾಡಿಕೊಂಡು ನಾವು ಈ ಮಿಕ್ಸ್ ಮಾಡ್ಕೋತಾ ಇರೋ ಹಿಟ್ಟಿಗೆ ಸೇರಿಸ್ಕೊಳ್ಳೋಣ. ತುಪ್ಪ ಹಾಗೆ ಕಾಯಿಸಿರೋ ಎಣ್ಣೆನ ಹಾಕ್ಕೊಳ್ಳೋದ್ರಿಂದ ಇದು ತುಂಬಾ ಕ್ರಿಸ್ಪಿಯಾಗಿ ಬರುತ್ತೆ, ಮೆತ್ತೆ ಆಗೋಲ್ಲ. ನೀವು 1 ವಾರ ಇಲ್ಲಾಂದರೆ 1 ತಿಂಗಳಷ್ಟು ಸ್ಟೋರ್ ಮಾಡಿ ಇಟ್ಕೋಬೋದು. ಹಾಗೆ ಇದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಇಂಗನ್ನು ಕೂಡ ಹಾಕ್ಕೊಳ್ಳೋಣ. ಹಾಗೆ 1 ಟೇಬಲ್ ಸ್ಪೂನಷ್ಟು ಸಾಂಬಾರು ಪುಡಿ ಹಾಕ್ತಾಯಿದ್ದೀನಿ ನಾನು. ನೀವು ಅಚ್ಕಾರದ ಪುಡಿ ಬೇಕಾದರೂ ಹಾಕ್ಬೋದು. ಸ್ವಲ್ಪ ಖಾರ ಇದ್ದರೆ ತುಂಬ ರುಚಿಯಾಗಿರುತ್ತೆ. ಎಲ್ಲನೂ ನಾವು ಚೆನ್ನಾಗಿ ಸ್ವಲ್ಪ ನೀರನ್ನು ಹಾಕ್ಕೊಂಡು ಕಲಿಸ್ಕೊಳ್ಳೋಣ. ನಾವು ಚಪಾತಿ ಹಿಟ್ಟನ್ನು ಹೇಗೆ ನಾವು ಕಲಿಸ್ತೀವಿ ಸೇಮ್ ಅದೇ ಅಳತೆಯಲ್ಲಿ, ಅದೇ ಹದದಲ್ಲಿ ಕಲಿಸ್ಕೋಬೇಕು. ಸ್ವಲ್ಪ ನೀರು ಹಾಕ್ಕೊಂಡ್ರೆ ಸಾಕಾಗುತ್ತೆ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ನಾವು ಬೇಗನೆ ಕಲಿಸ್ಬಿಡ್ಬೋದು. ಚೆನ್ನಾಗಿ ಇದನ್ನು ಒಂದು ಅರ್ಧ ಗಂಟೆಗಳ ತನಕ ರೆಸ್ಟಲ್ಲಿಟ್ಟು ಚೆನ್ನಾಗಿ ನಾದ್ಕೋಬೇಕು. ಸೇಮ್ ನಾವು ಚಪಾತಿ ಹಿಟ್ಟನ್ನ ಹೇಗೆ ಮನೇಲಿ ಕಲಿಸ್ಕೋತೀವಿ ಅದೇ ಅಳತೆಯಲ್ಲಿ ಕಲಸಿ ಒಂದು ಸ್ವಲ್ಪ ಎಣ್ಣೆನ ಸವರಿ ಅದಕ್ಕೆ ಒಂದು ತಟ್ಟೆನ ಮುಚ್ಚಿ ಒಂದು ಅರ್ಧ ಗಂಟೆ ಇಲ್ಲ 10 ನಿಮಿಷ ನೆನೆಸ್ಕೊಂಡ್ರೂ ಆಯಿತು. ಹಿಟ್ಟು ತುಂಬ ಚೆನ್ನಾಗಿ ಸಾಫ್ಟಾಗಿ ಹೊಂದ್ಕೊಳ್ಳುತ್ತೆ. ರವೆ ಎಲ್ಲ ನೆಂದು ನಾವು ಏನು ಮಸಾಲೆ ಎಲ್ಲ ಹಾಕಿದ್ದೀವಿ ಎಲ್ಲ ಚೆನ್ನಾಗಿ ನೆಂದು ಹೊಂದ್ಕೊಂಡಿದೆ. ನೋಡಿ ಎಷ್ಟು ಚೆನ್ನಾಗಿ ಸಾಫ್ಟಾಗಿ ಬಂದಿದೆ. ಈ ರೀತಿ ಬರಬೇಕು. ಏಕೆಂದರೆ ನಾವು ಎಣ್ಣೆಗೆ ಹಾಕಿದಾಗ ನಾವು ಏನು ಮಾಡ್ತಿದ್ದೀವಿ ಸ್ನ್ಯಾಕ್ಸು ಅದು ತುಂಬಾ ಕ್ರಿಸ್ಪಿಯಾಗಿ ಟೇಸ್ಟಿಯಾಗಿ ಬರುತ್ತೆ. ನಾನು ಇದನ್ನು 3 ಉಂಡೆ ಆಗಿ ಮಾಡ್ಕೋತಾ ಇದ್ದೀನಿ. ಕೇವಲ ಬರೀ ಒಂದೇ 1 ಕಪ್ಪು ರವೆಯಿಂದ ನೋಡಿ ಎಷ್ಟು ಚೆನ್ನಾಗಿ ಇಷ್ಟು ಆಗುತ್ತೆ, ಮಾಡ್ಬೋದು. ಇದನ್ನು 1 ವಾರ 1 ತಿಂಗಳು ಬೇಕಾದರೆ ಸ್ಟೋರ್ ಮಾಡಿ ನಾವು ಜಾಸ್ತಿ ಕ್ವಾಂಟಿಟಿಲಿ ಮಾಡಿಕೊಂಡು ಡಬ್ಬಿಗೆ ಹಾಕಿಟ್ಕೊಂಡ್ರೆ ನಾವು ಯಾವಾಗ ಬೇಕಾದರೂ ಊಟಕ್ಕೂ ಕೂಡ ನೆಂಚ್ಕೋಬೋದು. ಮಕ್ಕಳಿಗೆ ಸ್ಕೂಲಿಂದ ಬಂದಾಗ ಸ್ನ್ಯಾಕ್ಸ್ ಕೂಡ ಹಾಕ್ಕೊಡ್ಬೋದು. ಹಾಗೆ ಕಾಫಿ ಟೈಮಲ್ಲಿ 1-2 ತಗೊಂಡು ತಿಂತಾಯಿದ್ರೆ ಕಾಫಿ ಕುಡಿಯುವಾಗ ತುಂಬ ಚೆನ್ನಾಗಿರುತ್ತೆ. ಈ ರೀತಿ ಸೈಡಲ್ಲೆಲ್ಲ ಕುಟ್ಕೊಂಡ್ರೆ ಲಾಸ್ಟಲ್ಲಿ ಸೀಳ್ಕೊಳ್ಳೋದಿಲ್ಲ. ನೋಡಿ ಈ ರೀತಿ ಚೆನ್ನಾಗಿ ಸ್ವಲ್ಪ ಕೈಯಲ್ಲೇ ಈ ರೀತಿ ಮಾಡಿಕೊಂಡು ಲಾಸ್ಟೆಲ್ಲ ಸೀಳ್ಕೊಳ್ದೇ ಇರೋ ರೀತಿ ಇದಕ್ಕೆ ಸ್ವಲ್ಪ ಗೋಧಿ ಹಿಟ್ಟು ಇಲ್ಲಾಂದರೆ ಮೈದಾ ಹಿಟ್ಟನ್ನು ಕೂಡ ಹಾಕ್ಕೊಂಡು ಇಲ್ಲಿ ಚಪಾತಿ ಥರ ಸ್ವಲ್ಪ ಮಂದಕ್ಕೆ ಲಟ್ಟಿಸ್ಕೋಬೇಕು. ಇದು ನೋಡಿ ಎಷ್ಟು ಚೆನ್ನಾಗಿ ಸ್ವಲ್ಪ ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಮಂದವಾಗಿ ಇದ್ದರೆ ಅದು ತಿನ್ನೋಕ್ಕೆ ತುಂಬ ಚೆನ್ನಾಗಿ ಬರುತ್ತೆ. ಈ ರೀತಿ ಇದು ಮಾಡೋದು ಕೂಡ ತುಂಬಾ ಸುಲಭ, ಬೇಗ ಆಗೋಗ್ಬಿಡುತ್ತೆ.
ಒಂದು ಸಲ ಮಾಡಿ ಇಟ್ಕೊಂಡ್ರೆ ತುಂಬ ದಿವಸ ನಾವು ಸ್ಟಾಕ್ ಮಾಡಿ ಇಟ್ಕೋಬೋದು. ಒಂದು 3 ಚಪಾತಿ ಲಟ್ಸೋಕ್ಕೂ ಬೇಗ ಅಷ್ಟೇನು ಟೈಮು ತಗೊಳ್ಳಲ್ಲ. ಇಲ್ಲಿ ನೋಡಿ ಇಷ್ಟು ಮಂದದಲ್ಲಿ ನಾನು ಒತ್ಕೊಂಡು ಇಟ್ಕೊಂಡಿದ್ದೀನಿ. ಈಗ ಇದನ್ನು ಒಂದು ಚಾಕುಯಿಂದ ನೀವು ಯಾವ ಶೇಪಲ್ಲಿ ಬೇಕಾದರೂ ಕಟ್ ಮಾಡ್ಕೋಬೋದು. ಬಾಕ್ಸ್ ಶೇಪಲ್ಲಿ ಬೇಕಾದರೂ ಕಟ್ ಮಾಡ್ಕೋಬೋದು, ರೌಂಡ್ ಶೇಪಲ್ಲಿ ಬೇಕಾದರೂ ಕಟ್ ಮಾಡ್ಕೋಬೋದು. ಮತ್ತು ಇದು ಒಂದಕ್ಕೆ ಒಂದು ಅಂಟ್ಕೊಳ್ಳೋದಿಲ್ಲ. ಏಕೆ ಅಂದರೆ ಸ್ವಲ್ಪ ನಾವು ಹಸಿಟ್ಟನ್ನು ಹಾಕಿ ಒತ್ಕೊಂಡಿರ್ತೀವಲ್ವ, ಸೊ ಹಾಗಾಗಿ ಒಂದಕ್ಕೆ ಒಂದು ಅಂಟ್ಕೊಳ್ಳೋದಿಲ್ಲ, ತುಂಬ ಬೇಗ ಆಗಿಬಿಡುತ್ತೆ. ಇದು ಮಕ್ಕಳಿಗೆ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಎಳ್ಳು, ಅಜ್ವೈನ್ ಎಲ್ಲ ಹಾಕಿರೋದ್ರಿಂದ ಜೀರ್ಣಕ್ರಿಯೆಗೂ ಸ್ವಲ್ಪ ತುಂಬಾ ಒಳ್ಳೆಯದು, ಜೀರಿಗೆನೂ ಕೂಡ ತುಂಬಾ ಒಳ್ಳೆಯದು. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಕಟ್ ಮಾಡ್ತಿದ್ದಂಗೆ ಬಿಡಿ ಬಿಡಿಯಾಗಿ ಹೋಗ್ಬಿಡುತ್ತೆ. ನೀವು ಯಾವ ಶೇಪಲ್ಲಿ ಬೇಕಾದರೂ ಮಾಡ್ಕೋಬೋದು. ಈ ರೀತಿ ಮಾಡಿದ್ರೆ ಸ್ವಲ್ಪ ಈಸಿ ಆಗುತ್ತೆ ಅಂತ ಅಷ್ಟೇ. ಈಗ ಚಾಕು ಸಹಾಯದಿಂದ ಒಂದೇ ಸಲ ಎಲ್ಲನೂ ಎತ್ತಿಬಿಡ್ಬೋದು. ಅಷ್ಟು ಬೇಗ ತುಂಬಾ ಚೆನ್ನಾಗಿ ಅಂಟ್ಕೊಳ್ಳೋದಿಲ್ಲ. ಈ ರೀತಿ ತುಂಬ ಬಿಡಿಯಾಗಿ ಆಗುತ್ತೆ. ಈಗ ಇದನ್ನೆಲ್ಲ ಒಂದು ತಟ್ಟೆಗೆ ನಾನು ಈ ರೀತಿ ಹಾಕಿ ಇಟ್ಕೊಂಡಿದ್ದೀನಿ. ಈಗ ಮತ್ತೆ ಅದೇ ರೀತಿ ಇನ್ನೊಂದು ಚಪಾತಿ ಥರ ಲಟ್ಟಿಸ್ಕೊಂಡು ಅದನ್ನು ಕೂಡ ಎಲ್ಲ ಒಂದು ಸಲ ಒತ್ತಿ ಈ ರೀತಿ ಇಟ್ಕೊಬಿಡಬೇಕು. ಯಾಕೆಂದರೆ ನಾವು ಎಣ್ಣೆ ಕಾಯ್ದು ಹಾಕುವಾಗ ಮತ್ತೆ ಒತ್ಕೊಳ್ಳೋದಕ್ಕೆ ಆಗಲ್ಲ ಅಂತ ಅಷ್ಟೇ. ಈಗ ಕಾದಿರೋ ಎಣ್ಣೆಗೆ ಇದನ್ನೆಲ್ಲ ಹಾಕ್ಕೊಳ್ಳೋಣ. ಹಾಕ್ಕೊಂಡು ಇದನ್ನು ನಾವು ಲೋ ಫ್ಲೇಮಲ್ಲಿ ಚೆನ್ನಾಗಿ ಬೇಯಿಸಿದ್ರೆ ಜಾಸ್ತಿ ಟೈಮಲ್ಲಿ ಅದು ತುಂಬ ಕಲರು ಚೆನ್ನಾಗಿರುತ್ತೆ, ಹಾಗೆ ಲಾಂಗ್ ಟೈಮ್ ಕ್ರಿಸ್ಪಿಯಾಗಿರುತ್ತೆ, ಅದು ಮೆತ್ತೆ ಆಗೋದಿಲ್ಲ. ಇಲ್ಲಿ ನೋಡ್ತಾ ಇರಿ, ಎಲ್ಲನೂ ಒಟ್ಟಿಗೆ ಹಾಕೋಬೋದು, ಎಣ್ಣೆಲೂ ಕೂಡ ಅಂಟ್ಕೊಳ್ಳೋದಿಲ್ಲ. ಎಷ್ಟು ಸೂಪರ್ ಟೇಸ್ಟಿಯಾಗಿರುವಂಥ ಒಂದು ಹೆಲ್ತಿ ರೆಸಿಪಿ ಅಂತಲೇ ಹೇಳ್ಬೋದು ಇದನ್ನು. ಎಲ್ಲ ಚೆನ್ನಾಗಿ ಬೆಂದ್ಕೊಂಡು ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ, ಎಷ್ಟು ಸೂಪರಾಗಿ ಬರುತ್ತೆ ಇದು. ಮತ್ತೆ ಇನ್ನು ಒಂದು 10 ನಿಮಿಷ ಎಲ್ಲ ಉಲ್ಟಾ ಮಾಡಿ ಚೆನ್ನಾಗಿ ಬೇಯಿಸ್ಕೋಬೇಕು. ನೋಡಿ ತುಂಬ ಇವಾಗ ಒಂದು 5 ನಿಮಿಷ ಬೆಂದರೆ ಆಯಿತು. ಎಷ್ಟು ಟೇಸ್ಟಿಯಾದಂಥ ಸೂಪರಾದ ಒಂದು ಸ್ನ್ಯಾಕ್ಸ್ ಐಟಮ್ಮು ರೆಡಿಯಾಗಿಬಿಡುತ್ತೆ ನೋಡಿ. ಚೆನ್ನಾಗಿ ಕೆಂಪುಗೆ ಈಗ ಬೆಂದು ರೆಡಿಯಾಗಿದೆ. ಇದನ್ನು ಸಪ್ರೇಟ್ ಒಂದು ಪಾತ್ರೆಗೆ ತೆಗೆದಿರಿಸ್ಕೊಂಡ್ರೆ ಆಯಿತು. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ನಮ್ಮ ಶ್ರೀನಿಧಿ ಕುಕ್ಕಿಂಗ್ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಬಾಯ್ ಫ್ರೆಂಡ್ಸ್.